ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಯಚೂರಿನಲ್ಲಿ ಅನೇಕ ಸರ್ಕಾರಿ ಶಾಲಾ ಕಾಲೇಜುಗಳ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. ಇದಕ್ಕೆ ಮತ್ತೊಂದು ಪ್ರಕರಣ ಕೂಡ ಯಾಡನಾಗಿರುವಂಥದ್ದು ಅಂದರೆ ರಾಯಚೂರು ನಗರದಲ್ಲಿರ್ತಕ್ಕಂಥ ಪದವಿ ಪೂರ್ವ ಸರ್ಕಾರಿ ಕಾಲೇಜಿನಿದೆ. ಇದರ ಒಂದು ಮೇಲ್ಚಾವಣಿ ಕುಸಿತು ದೊಡ್ಡ ದುರಂತ ತಪ್ಪಿದೆ. ದೃಶ್ಯದಲ್ಲಿ ತಾವು ನೋಡ್ಬೋದು, ಕೂದಲೆಳೆ ಅಂತರದಲ್ಲಿ ಈ ಒಂದು ದೊಡ್ಡ ದುರಂತ ತಪ್ಪಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತಾವು ನೋಡಿದ್ರೆ ಒಂದು ಅಂದಾಜಿನ ಒಂದು ದೃಶ್ಯ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಅಂದರೆ ಘಟನೆಯ ಒಂದು ವಿವರ ತಮಗೆ ಗೊತ್ತಾಗುತ್ತೆ. ಇದು ರಾಯಚೂರು ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿದು. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಸ್ಟಡಿ ಮಾಡ್ತಾರೆ. ಏಕಾಏಕಿ ಮೇಲ್ಚಾವಣಿ ಕುಸಿದು ಬಿದ್ದಿರುವಂಥದ್ದು, ಅಂದರೆ ಛತ್ ಏನಿದೆ ಅದು ಕುಸಿದು ಬಿದ್ದು ಪರಿಣಾಮವಾಗಿ ಇಲ್ಲಿದ್ದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಹೊರಗಡೆ ಓಡೋಗ್ತಾರೆ. ಅಂದರೆ ಸಣ್ಣ ಪ್ರಮಾಣದಲ್ಲಿ ಬೀಳುವಾಗಲೇ ಕೂಡ ಅವರು ಆತಂಕದಲ್ಲಿದ್ದರು. ಅಂದರೆ ಈ ಪ್ರಮಾಣದಲ್ಲಿ, ಅಂದರೆ ಈ ಸಣ್ಣ ಪ್ರಮಾಣದಲ್ಲಿ ಬೀಳ್ತಾ ಇತ್ತು. ಆ ಸಂದರ್ಭದಲ್ಲಿ ಅಲರ್ಟ್ ಆಗ್ತಾರೆ ಎಲ್ಲ ವಿದ್ಯಾರ್ಥಿಗಳು. ಕ್ಷಣ ಮಾತ್ರದಲ್ಲೇ ತಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಏನು ಮೇಲ್ಚಾವಣಿ ಏನಿದೆ ಇದು ಏಕಾಏಕಿ ಕುಸಿದು ಕೆಳಗಡೆ ಬೀಳುತ್ತೆ. ಅಂದರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಹಿಂದಿನ ಒಂದು ಬೆಂಚ್ನಲ್ಲಿ ಕೂತಿರ್ತಾರೆ, ಆದರೆ ಮುಂದಗಡೆ ಬೆಂಚ್ನಲ್ಲಿ ಬೀಳುತ್ತೆ. ಒಂದು ವೇಳೆ ಅಪ್ಪಿತಪ್ಪಿ ಈ ಕೆಳಗಡೆ ಎಕ್ಸಾಕ್ಟ್ ಏನು ಬಿದ್ದಿದೆ ಅದ್ರ ಕೆಳಗಡೆನೇ ಕೂತಿದ್ರೆ ಖಂಡಿತವಾಗ್ಲೂ ದೊಡ್ಡ ದುರಂತ ಸಂಭವಿಸ್ತಾ ಇತ್ತು. ದೃಶ್ಯದಲ್ಲಿ ತಾವು ನೋಡ್ಬೋದು ಮೇಲ್ಚಾವಣಿ ಯಾವ ರೀತಿ ಕುಸಿದು ಬಿದ್ದಿದೆ ಅಂತದನ್ನು ನೋಡಿದ್ರೆ ಖಂಡಿತವಾಗ್ಲೂ ಬೇಸರ ಅನಿಸುತ್ತೆ. ಯಾಕಂದರೆ ಸರ್ಕಾರಿ ಕಾಲೇಜುಗಳಿಗೆ ಬರುವಂಥವರು ಎಲ್ಲರೂ ಕೂಡ ಬಡ ಕುಟುಂಬದಿಂದ ಬಂದಿರುವಂಥವ್ರು ಇರ್ತಾರೆ. ಆದರೆ ಈ ರೀತಿ ವ್ಯವಸ್ಥೆ ಇದ್ದರೆ ಯಾವ ರೀತಿ ನಾವು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತೇಳಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ಇಲ್ಲಿರುವಂಥ ಪ್ರಿನ್ಸಿಪಲ್ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಎಲ್ಲರೂ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಒಂದು ಸುದೀರ್ಘವಾಗಿರುವಂಥ ಒಂದು ಲೆಟ್ರನ್ನು ಬರೆಯುವಂಥದ್ದಾಗಲಿ ಮತ್ತು ರಿಪೇರಿ ಕೆಲಸವನ್ನು ಮಾಡಿಕೊಡಿ, ಹೊಸ ಕಟ್ಟಡವನ್ನು ಕೊಡಿ ಅಂತೇಳಿ ಸಾಕಷ್ಟು ಬಾರಿ ಮನವಿ ಮಾಡಿದರು. ಯಾರು ಈ ಬಗ್ಗೆ ಕ್ಯಾರೆ ಅಂತಿಲ್ಲ. ಇದರ ಪರಿಣಾಮವಾಗಿ ಈಗ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಓಡಿ ಹೊರಗಡೆ ಹೋಗಿ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಪ್ರತ್ಯಕ್ಷದರ್ಶಿ ಹಾಗೂ ವಿದ್ಯಾರ್ಥಿ ಇದ್ದಾರೆ, ಮಾತಾಡ್ತೀನಿ. ಯಾವ ರೀತಿ ಘಟನೆ ಆಯಿತು ಇದು? ಸರ್ ನಾವು ಇಲ್ಲಿ ಕುಂತಿದ್ದೀವಿ ರೀ ಸರ್, ಅದು ಚೂರಾಗಿ ಸೊಣ್ಣ ಬೀಳ್ತಾ ಇತ್ತು ಸರ್. ನಮ್ಗೆ ಭಯ ಬಂದು ಎಲ್ಲರೂ ಹಿಂದೆಯಿಂದ ಸರಿದ್ವಿ ಸರ್. ಅದು ಮೇಲ್ಛಾವಣಿ ಎಲ್ಲ ದುಪ್ಪ ಅಂತ ಸೀದಾ ಒಮ್ಮೆಲೆ ಬಿತ್ತು ಸರ್. ನಮ್ಗೆ ಪ್ರಾಣ ಭಯ ಆಗಿ ನಾವೆಲ್ಲ ಹೊರಗಡೆ ಹೋದ್ವಿ ಸರ್. ಮತ್ತೆ ನಾವು ಏನಾದರೂ ಭಯ ಆಗುತ್ತೆ ಅಂತ ನಾವು ಸ್ವಲ್ಪ ಹಿಂದೆಯಿಂದ ನೋಡಿದ್ವಿ ಸರ್. ಅದು ತುಂಬಾ ಬೀಳ್ತಾ ಇತ್ತು ಸರ್. ಪ್ರತಿ ವರ್ಷ ನೋಡ್ತಿದ್ವಿ ಸರ್. ಅದು ಮೇಲೆಯಿಂದ ಬರುವಾಗ ಮಳೆ ಸೋರುತ್ತೆ ಸರ್. ಇದು ಫುಲ್ಲು ಕಟ್ಟಡ ಸೋರುತ್ತಿದೆ, ಫುಲ್ಲು ಸೋರುತ್ತೆ ಸರ್ ಕಟ್ಟಡ. ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ನನಗೊಂದು ಪ್ರಶ್ನೆ ಸರ್, ಇದಕ್ಕೆ ನಾವು ಎಲ್ಲರೂ ಬಡ ಮಕ್ಕಳು ಸರ್. ಇಲ್ಲೇನಾದರೂ ನಮಗೇನಾದರೂ ಆದರೆ ನಮ್ಗೆ ಯಾರು ಗತಿ ಸರ್? ನಾವೆಲ್ಲರೂ ಬಡ ಮಕ್ಕಳಿಂದ ಬಂದಿರ್ತೀವಿ ಸರ್. ಇದು ಗೌರ್ಮೆಂಟ್ ಕಾಲೇಜ್ ಸರ್. ಗೌರ್ಮೆಂಟ್ ಬೆಂಬಲ ಇಲ್ಲ ಅಂದರೆ ಹೆಂಗ ಸರ್ ಈ ಕಾಲೇಜ್ಗೆ? ಇದು ಅದಕ್ಕೆ ಹೇಳ್ತಿದ್ದೀನಿ ಸರ್, ನಮಗೆ ಹೊಸ ಬಿಲ್ಡಿಂಗ್ ಮಾಡಿಸ್ಬೇಕು ಅಂತ. ಈಗ ಏನಾದ್ರು ಬಿದ್ದರೆ ಅಕಸ್ಮಾತ್ ತಲೆ ಮೇಲೆ ಬಿದ್ದಿರ ಪರಿಸ್ಥಿತಿ ಹೆಂಗಿತ್ತು ಸರ್? ತಲೆ ಮೇಲೆ ಬಿದ್ದಿದ್ರೆ ನಾವು ಸಾಯ್ತಿದ್ವಿ ಸರ್. ಅದು ಸಣ್ಣಗೆ ಗಾಯ ಆಗ್ತಿದ್ದಿಲ್ಲ ಸರ್. ಅದು ಎಷ್ಟು ದಪ್ಪ ಇತ್ತು ಅಂದರೆ ನಮಗೆ ಜಾಸ್ತಿನೇ ಪೆಟ್ಟಾಗ್ತಿತ್ತು ಸರ್. ಅದು ಸ್ವಲ್ಪದ್ರಲ್ಲಿ ಬಚಾವಾದೀವಿ ಸರ್. ಎಲ್ಲರೂ ಒಡ್ಡೆ ಹೋದಿವಿ ಸರ್ ಹೊರಗಡೆ. ಇಲ್ಲಾಂದ್ರೆ ನಮ್ಮ ತಲೆ ಮೇಲೆ ಬೀಳ್ತಿತ್ತು ಸರ್ ಅದೆಲ್ಲ. ಸರ್ಕಾರಕ್ಕೆ ಏನು ಕೇಳ್ತೇವೆ ಸರ್? ಸರ್ಕಾರಕ್ಕೆ ಕೇಳೋದು ಒಂದೇ ಸರ್, ನಮಗೆ ಹೊಸ ಕಟ್ಟಡ ಬೇಕು ಸರ್, ಅಷ್ಟೇ ನಮಗೆ. ಇದು ಇಲ್ಲಿರುವಂಥ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಮಾಡ್ತಿರುವಂಥ ಪ್ರಶ್ನೆ. ಬಡ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಮಗೆ ಪ್ರಾಣಹಾನಿ ಆದರೆ ಜವಾಬ್ದಾರಿ ಯಾರು ಅನ್ನೋಂಥ ಪ್ರಶ್ನೆನ ಸರ್ಕಾರದ ಮುಂದಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.